ಈಗ ಖಾತೆ ಯಾವಾಗ ಹಂಚಿಕೆ ಆಗ್ಬೋದು, ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಾ ಅಂತ? ನಾನು ಭಾಳ ಸಾರಿ ಹೇಳಿದ್ದೀನಿ, ಯಾವ ನಿರೀಕ್ಷೆನೂ ಇಲ್ಲ. ಪಕ್ಷ ಏನು ಜವಾಬ್ದಾರಿ ನೀಡಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು NSYಯಿಂದ ಬೆಳೆದಿರೋದ್ರಿಂದ ಪಕ್ಷದ ಎಲ್ಲ ವಿಚಾರಗಳು ನಮಗೆ ಆಳವಾಗಿ ಅರ್ಥ ಆಗಿರೋದ್ರಿಂದ ಈ ಎಲ್ಲ ವಿಚಾರವೂ ಕೂಡ ನಾವೇನು ಎಲ್ಲೂ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಸರ್, ಇದು ನಿಮಗೆ ನಿರೀಕ್ಷೆ ಮಾಡಿದ್ರೆ ಅಥವಾ ಬಯಸದೇ ಬಂದ ಭಾಗ್ಯನ? ನೀವೇ ಮಾಧ್ಯಮದ ಸ್ನೇಹಿತರು ಹೇಳಿ. 83ನಲ್ಲಿ ನಾನು NSY, 1983. ಆಮೇಲೆ ಯೂತ್ ಕಾಂಗ್ರೆಸ್ 94ರಲ್ಲಿ ಟಿಕೆಟ್ ಕೊಡಲಿಲ್ಲ, 99ನಲ್ಲಿ ಕೊಟ್ಟರು. ಅಫಿಷಿಯಲ್ ಕ್ಯಾಂಡಿಡೇಟ್ ಬೇರೆ ಆಗಿಬಿಡ್ತು. 2004ಗೂ ಮೊದಲೇ ಒಂದು ಆಕ್ಸಿಡೆಂಟಲ್ಲಿ DK ಅವರು ನಾನು ಹೋಗ್ಬೇಕಾದ್ರೆ ಸತ್ತು ಬದುಕಿದ್ದು. ನಾನು 2004 ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ 2008ಅಲ್ಲಿ ಗೆದ್ದೆ, 2013ನಲ್ಲಿ ಗೆದ್ದೆ, ಈಗ ಗೆದ್ದಿದ್ದೀನಿ. ಹಾಗಿದ್ಮೇಲೆ ನನ್ನ ಪಯಣ, ನನ್ನ ಹೋರಾಟ, ಸಂಘಟನೆ, ಅದು ನಾನಿರೋ ಜಿಲ್ಲೆ ಯಾವುದು ಅಂದರೆ ಮಂಡ್ಯ. ಆ ಮಂಡ್ಯದ ಒಂದು ಮೀಸಲು ಕ್ಷೇತ್ರದ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ನ ಹಿಡಿದಿಟ್ಕೊಂಡು ಯಾರು ಇರಲಿ ಇಲ್ಲದೆ ಇರಲಿ ಕಾಂಗ್ರೆಸ್ಸನ್ನು ನನ್ನಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಸುತ್ತಿರೋ ನಾನು ಪಕ್ಷದ ವಿಚಾರವಾಗಿ ಹಲವಾರು ಚುನಾವಣೆಗಳನ್ನು ರಾಷ್ಟ್ರವ್ಯಾಪಿ ಪಕ್ಷದ ಪರವಾಗಿ ನಾವು ಮಾಡಿದ್ದೀವಿ. ಹಾಗೆ ನಮಗೆ ಒಳ್ಳೆಯದಾಗಲಿ ಅಥವಾ ಆಗದೆ ಇರಲಿ ಯಾವತ್ತೂ ಅಪಸ್ವರವನ್ನು ನಾವು ಎತ್ತಿಲ್ಲ. ಈಗ ಖಾತೆ ಯಾವಾಗ ಹಂಚಿಕೆ ಆಗ್ಬೋದು, ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಾ ಅಂತ? ನಾನು ಭಾಳ ಸಾರಿ ಹೇಳಿದ್ದೀನಿ, ಯಾವ ನಿರೀಕ್ಷೆನೂ ಇಲ್ಲ. ಪಕ್ಷ ಏನು ಜವಾಬ್ದಾರಿ ನೀಡಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು NSYಯಿಂದ ಬೆಳೆದಿರೋದ್ರಿಂದ ಪಕ್ಷದ ಎಲ್ಲ ವಿಚಾರಗಳು ನಮಗೆ ಆಳವಾಗಿ ಅರ್ಥ ಆಗಿರೋದ್ರಿಂದ ಈ ಎಲ್ಲ ವಿಚಾರವೂ ಕೂಡ ನಾವೇನು ಎಲ್ಲೂ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಸರ್, ಇದು ನಿಮಗೆ ನಿರೀಕ್ಷೆ ಮಾಡಿದ್ರೆ ಅಥವಾ ಬಯಸದೇ ಬಂದ ಭಾಗ್ಯನ? ನೀವೇ ಮಾಧ್ಯಮದ ಸ್ನೇಹಿತರು ಹೇಳಿ. 83ನಲ್ಲಿ ನಾನು NSY, 1983. ಆಮೇಲೆ ಯೂತ್ ಕಾಂಗ್ರೆಸ್ 94ರಲ್ಲಿ ಟಿಕೆಟ್ ಕೊಡಲಿಲ್ಲ, 99ನಲ್ಲಿ ಕೊಟ್ಟರು. ಅಫಿಷಿಯಲ್ ಕ್ಯಾಂಡಿಡೇಟ್ ಬೇರೆ ಆಗಿಬಿಡ್ತು. 2004ಗೂ ಮೊದಲೇ ಒಂದು ಆಕ್ಸಿಡೆಂಟಲ್ಲಿ DK ಅವರು ನಾನು ಹೋಗ್ಬೇಕಾದ್ರೆ ಸತ್ತು ಬದುಕಿದ್ದು. ನಾನು 2004 ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ 2008ಅಲ್ಲಿ ಗೆದ್ದೆ, 2013ನಲ್ಲಿ ಗೆದ್ದೆ, ಈಗ ಗೆದ್ದಿದ್ದೀನಿ. ಹಾಗಿದ್ಮೇಲೆ ನನ್ನ ಪಯಣ, ನನ್ನ ಹೋರಾಟ, ಸಂಘಟನೆ, ಅದು ನಾನಿರೋ ಜಿಲ್ಲೆ ಯಾವುದು ಅಂದರೆ ಮಂಡ್ಯ. ಆ ಮಂಡ್ಯದ ಒಂದು ಮೀಸಲು ಕ್ಷೇತ್ರದ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ನ ಹಿಡಿದಿಟ್ಕೊಂಡು ಯಾರು ಇರಲಿ ಇಲ್ಲದೆ ಇರಲಿ ಕಾಂಗ್ರೆಸ್ಸನ್ನು ನನ್ನಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಸುತ್ತಿರೋ ನಾನು ಪಕ್ಷದ ವಿಚಾರವಾಗಿ ಹಲವಾರು ಚುನಾವಣೆಗಳನ್ನು ರಾಷ್ಟ್ರವ್ಯಾಪಿ ಪಕ್ಷದ ಪರವಾಗಿ ನಾವು ಮಾಡಿದ್ದೀವಿ. ಹಾಗೆ ನಮಗೆ ಒಳ್ಳೆಯದಾಗಲಿ ಅಥವಾ ಆಗದೆ ಇರಲಿ ಯಾವತ್ತೂ ಅಪಸ್ವರವನ್ನು ನಾವು ಎತ್ತಿಲ್ಲ.